ಎಲ್ರಿಗೂ ನಮಸ್ಕಾರ. ಮುಂಗಾರು ಹಂಗಾಮಿನಲ್ಲಿ ರಾಗಿ ಬೆಳೆಯುವಂತಹ ರೈತರು ಉತ್ತಮ ಇಳುವರಿಗಾಗಿ ಯಾವ ರೀತಿಯಾದಂತಹ ತಳಿಗಳ ಆಯ್ಕೆ ಮಾಡ್ಕೋಬೇಕು, ಬೇಸಾಯ ಕ್ರಮಗಳು ಯಾವ ರೀತಿ ಇರಬೇಕು, ಹಾಗೂ ರಾಗಿ ಬೆಳೆಯಲ್ಲಿ ಅಂತರ ಬೆಳೆಯಾಗಿ ಯಾವ ಬೆಳೆಗಳನ್ನ ಬೆಳೆಯಬಹುದು, ರಾಗಿ ಬೆಳೆ ಬೇಸಾಯ ಕ್ರಮದ ಸಂಪೂರ್ಣ ಮಾಹಿತಿ ಈ ವಿಡಿಯೋಲಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಪೂರ್ವ ಮುಂಗಾರಲ್ಲಿ ನಾವು ಹೇಳೋದಾದ್ರೆ ಇದರಲ್ಲಿ ಒಂದು ದೀರ್ಘಾವಧಿ ತಳಿಗಳು, ಮಧ್ಯಮಾವಧಿ ತಳಿಗಳು ಮತ್ತೆ ಅಲ್ಪಾವಧಿ ತಳಿಗಳು ಅಂತ ಹೇಳಿ ನಮ್ಗೆ ಜೂನ್ ಜುಲೈಯಲ್ಲಿ ನಾವು ಬಿತ್ತನೆ ಮಾಡ್ತೀವಿ ಅನ್ನೋದಾದ್ರೆ ಆದಷ್ಟು ಕೂಡ ನಾವು ಈ ಒಂದು ದೀರ್ಘಾವಧಿ ತಳಿಗಳನ್ನ ನಾವು ಬಿತ್ತನೆ ಮಾಡಿದ್ರೆ ಉತ್ತಮ. ಈ ದೀರ್ಘಾವಧಿ ತಳಿಗಳು ಅನ್ನೋದಾದ್ರೆ MR1, MR6, L5 ಇವೆಲ್ಲ ದೀರ್ಘಾವಧಿ ತಳಿಗಳು. ನಾವು ಜೂನ್ ಅಲ್ಲೂ ಕೂಡ ಹಾಕ್ಬೋದು. ಜೂನ್ ಮೊದಲನೇ ವಾರದಲ್ಲೇ ಕೂಡ ಇದನ್ನ ಬಿತ್ತನೆ ಮಾಡ್ಲಿಕ್ಕೆ ಒಳ್ಳೆ ಸಮಯ. ನಮಗೆ ಸ್ವಲ್ಪ ತಡ ಆಯ್ತು, ನಮ್ಗೆ ಜೂನ್ ಜುಲೈಯಲ್ಲಿ ಬಿತ್ತನೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದಾಗ ಅವಾಗ ಮಧ್ಯಮಾವಧಿ ತಳಿಗಳನ್ನ ಬಳಸಬಹುದು. GPU 28, GPU 66, ಈಗ GPU 67 ಅಂತಕ್ಕಂಥದ್ದು ಒಂದು ಬಂದಿದೆ, ಅದು ಅಲ್ಪಾವಧಿ ತಳಿಲಿದೆ. ಆಮೇಲೆ ML 365, ಆಮೇಲೆ KMR 301, PR 202 ಇವೆಲ್ಲವೂ ಕೂಡ ಮಧ್ಯಮಾವಧಿ ತಳಿಗಳು. ಇನ್ನು ಅಲ್ಪಾವಧಿ ತಳಿಗಳಲ್ಲಿ GPU 48, GPU 26, KMR 204, ಆಮೇಲೆ GPU 67 ಅಂತಕ್ಕಂಥದ್ದು ಇವು ಅಲ್ಪಾವಧಿ ತಳಿಗಳು. ಇವನ್ನ ನಾವು ತಡವಾದ ಬಿತ್ತನೆಗೆ ನಾವು ಬಳಸಬಹುದು. ಅದರಲ್ಲಿ MR1 ದೀರ್ಘಾವಧಿ ತಳಿಗಳಲ್ಲಿ ಈ ದೀರ್ಘಾವಧಿ ತಳಿಗಳ ವಿಶೇಷ ಏನಂತ ಹೇಳಿದ್ರೆ ಹುಲ್ಲು ಕೂಡ ಜಾಸ್ತಿ ಬಂದು ಇಳುವರಿನೂ ಕೂಡ ಅತಿ ಹೆಚ್ಚು ಬರ್ತಕ್ಕಂಥದನ್ನ ಕಾಣ್ಬೋದು. ಸರಾಸರಿ 12 ಕ್ವಿಂಟಾಲ್ ಅಷ್ಟು ನಾವು ಪ್ರತಿ ಎಕರೆಗೆ ಇಳುವರಿನ ಪಡಿಬಹುದು. ಆಮೇಲೆ GPU 28 ಅಂತಕ್ಕಂಥದ್ದು ಇದು ಮಧ್ಯಮಾವಧಿ ತಳಿಲಿ ನಾವು ಸೇರಿಸ್ತೀವಿ. ಇದರಲ್ಲಿ ಕಾಳು ಮತ್ತೆ ಹುಲ್ಲು ಎರಡೂ ಕೂಡ ಚೆನ್ನಾಗಿರುತ್ತೆ. ಕಾಳಿನ ಇಳುವರಿ ನಮ್ಗೆ 12ರಿಂದ 12 ಕ್ವಿಂಟಾಲ್ ವರೆಗೂ ನಾವು ಇದರಲ್ಲಿ ಪಡಿಬಹುದು. ಆಮೇಲೆ KMR 301 ಅಂತಕ್ಕಂಥದ್ದು ತಳಿ. ಈ ಎಲ್ಲಾ ದೀರ್ಘಾವಧಿ ತಳಿಗಳಲ್ಲಿ ಮತ್ತೆ ಮಧ್ಯಮಾವಧಿ ತಳಿಗಳಲ್ಲಿ ಹುಲ್ಲು ಕೂಡ ಚೆನ್ನಾಗಿರುತ್ತೆ, ತೆನೆ ಗಾತ್ರನು ಕೂಡ ದಪ್ಪ ಇರುತ್ತೆ. ಆಮೇಲೆ GPU 48 ಅಲ್ಪಾವಧಿ ತಳಿ ಇದು. ಸೊ ಇದ್ರದ್ದು ತೆನೆಗಳ ಗಾತ್ರ ನೀವು ನೋಡ್ಬೋದು, ತೆನೆನೂ ಕೂಡ ದೊಡ್ಡದಾಗಿರುತ್ತೆ. ಆದ್ರೆ ಹುಲ್ಲು ಅಷ್ಟೊಂದು ಒದ್ಗಲ್ಲ, ಅಂದ್ರೆ ಹುಲ್ಲಿನ ಪ್ರಮಾಣ ಕಡಿಮೆ ಇರುತ್ತೆ. ಹಾಗಿದ್ರೆ ಈ ರಾಗಿ ಒಂದು ಬೇಸಾಯಕ್ಕೆ ಬೇಕಾಗಿರ್ತಕ್ಕಂತ ಏನೇನ್ ಬೇಕು ಅಂತಕ್ಕಂಥ ನಾವು ನೋಡೋದಾದ್ರೆ ಬಿತ್ತನೆ ಬೀಜ ನಮ್ಗೆ ಎಷ್ಟು ಬೇಕು ಅಂದ್ರೆ ಬಿತ್ತನೆ ಬೀಜ ನಮ್ಗೆ ಏನಾದ್ರು ನಾಟಿ ಮಾಡ್ತೀನಿ ನಾನು ರಾಗಿನ ಏನಾದ್ರು ನಾಟಿ ಮಾಡ್ತೀವಿ ಅನ್ನೋದಾದ್ರೆ 2 kg ಸಾಕು. ಅಥವಾ ನಾವು ನೇರ ಬಿತ್ತನೆ ಮಾಡ್ತೀನಿ ಅಂದ್ರೆ ಎಕರೆಗೆ ಬರೇ 5 kg ಅಷ್ಟು ನಮ್ಗೆ ಬಿತ್ತನೆ ಬೀಜ ಸಾಕು. ಆಮೇಲೆ ಕೊಟ್ಟಿಗೆ ಗೊಬ್ಬರ ಪ್ರತಿ ಎಕರೆಗೆ ಒಂದು 4 ಟನ್ ಅಷ್ಟು ಕೊಟ್ಟಿಗೆ ಗೊಬ್ಬರ ನಾವು ಹಾಕ್ಬೇಕಾಗುತ್ತೆ. ನಾನು ಆಗ್ಲೇ ಹೇಳ್ದಂಗೆ ಪೂರ್ವ ಮುಂಗಾರಲ್ಲಿ ನಾವು ಕೊಟ್ಟಿಗೆ ಗೊಬ್ಬರನ ಭೂಮಿಗೆ ಸೇರಿಸ್ಬೇಕು, ತೇವ ಇದ್ದಾಗ್ಲೇನೆ ಭೂಮಿಗೆ ಸೇರಿಸ್ಬೇಕು. ಅದನ್ನ ಬಿಸಿಲಲ್ಲಿ ಒಣಗ್ಲಿಕ್ಕೆ ಬಿಡಬಾರ್ದು. ಸರಿ ಸುಮಾರು 2 ವಾರ ಮುಂಚೆನೆ ಸೇರಿಸಿದ್ರೆ ಒಳ್ಳೇದು. ಆಮೇಲೆ ರಾಸಾಯನಿಕ ಗೊಬ್ಬರಗಳು ಬಂದದಾದ್ರೆ ನಾವು ಎಷ್ಟು ರಾಸಾಯನಿಕ ಗೊಬ್ಬರನ್ನ ಬಳಸಬೇಕು ಅನ್ನೋದಾದ್ರೆ ನಾವು ಸಾರಜನಕ 40 kg ಅಷ್ಟು ನಾವು ಸಾರಜನಕ ಬಳಸಬೇಕಾಗುತ್ತೆ. ಅದೇ ರಂಜಕ ಬಂತು ಅಂದ್ರೆ ನಮ್ಗೆ ಸರಿ ಸುಮಾರು 20 kg ಅಷ್ಟು ರಂಜಕ, ಪೊಟ್ಯಾಶ್ ಬಂದ್ಬಿಟ್ಟು 20 kg ಅಷ್ಟು ಪೊಟ್ಯಾಶ್, ಈ ಮೂರನ್ನ ನಾವು ಕೊಡ್ಲೇಬೇಕಾಗುತ್ತೆ. ಇದು ಒಂದು ನೀರಾವರಿ ಇತ್ತು ಅಂದಾಗ, ನಮ್ಗೆ ಏನಾದ್ರು ಮಳೆ ಕಡಿಮೆ ಆಯ್ತು ಅಂದಾಗ ಒಂದು ಸರಿ ನಾವು ಒಂದ್ ನೀರ್ ಕೊಟ್ಕೊಳಕ್ಕೆ ರೆಡಿ ಆಗಿರ್ಬೇಕು. ಅಂತ ಕಡೆ ನಾವು ಈ ಬೆಳೆನ ರಾಗಿನ ನಾವು ಗೊಬ್ಬರಗಳನ್ನ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಹಾಕೋಬೇಕಾಗುತ್ತೆ. ಅದೇ ರಾಸಾಯನಿಕ ಗೊಬ್ಬರಗಳು ಇದು ಮಳೆ ಆಶ್ರಯದಲ್ಲಿ ಹಾಕ್ತೀನಿ ಅಂದ್ರೆ 20 kg ಅಷ್ಟು ನಾವು ಸಾರಜನಕ, 16 kg ರಂಜಕ, 10 kg ಪೊಟ್ಯಾಶ್ ಹಾಕೊಂಡ್ರೆ ಸಾಕು ರಾಗಿಗೆ. ಆಮೇಲೆ ಭೂಮಿ ಸಿದ್ಧತೆ, ಇದಕ್ಕೆ ನಿಮ್ಗೆ ಗೊತ್ತಿರಂಗೆ ಬೀಜ ಸಣ್ಣದಿರೋದ್ರಿಂದ ಭೂಮಿ ಸಿದ್ಧತೆ ತುಂಬಾ ಚೆನ್ನಾಗಿರ್ಬೇಕು. ಆದಷ್ಟು ಕೂಡ ಕೂರ್ಗೆ ಯೂಸ್ ಮಾಡ್ಕೊಂಡು ಬಿತ್ತನೆ ಮಾಡ್ಬೇಕು. ಈ ರಾಗಿ ಜೊತೆ ನಾವು ಮರಳು ಮಿಕ್ಸ್ ಮಾಡ್ಕೊಂಡು ಬಿತ್ತರೂ ಕೂಡ ಒಳ್ಳೇದು. ಎಷ್ಟು ತೆಳುವಾಗಿ ಬಿತ್ತನೆ ಮಾಡ್ತೀವೋ ಅಷ್ಟು ಒಳ್ಳೆ ಇಳುವರಿನ ನಾವು ಪಡಿಬಹುದು. ಆಮೇಲೆ ನಾಟಿ ಮಾಡ್ತೀವಿ ಅಂದ್ರೆ ನಾಟಿ ಮಾಡಿ 25ರಿಂದ 30 ದಿನದೊಳಗಡೆ ಸಸಿನ ನಾವು ನಾಟಿ ಮಾಡ್ಬೇಕಾಗುತ್ತೆ. ಇನ್ನು ಒಣ ಬಿತ್ತನೆ ಮಾಡಿದಾಗ ಕೂಡ ಒಳ್ಳೆ ಇಳುವರಿ ಬರುತ್ತೆ, ಆದ್ರೆ ಅವಾಗ ಹೆಚ್ಚಿನ ಒಂದು ಬೀಜ ಪ್ರಮಾಣ ನಮಗೆ ಬೇಕಾಗುತ್ತೆ. ಇನ್ನ ಬೆಳೆ ಪದ್ಧತಿ ನೋಡೋದಾದ್ರೆ ನಾವು ರಾಗಿ ಬೆಳೆ ಪದ್ಧತಿ ನೋಡೋದಾದ್ರೆ ನಾವು ಪೂರ್ವ ಮುಂಗಾರಲ್ಲಿ ನಾವು ಅಲಸಂದೆ ಹಾಕೊಂಡು ಉದ್ದ ಹಾಕೊಂಡು ಅದು ಕಟಾವ್ ಆದ ನಂತರ ರಾಗಿ ಹಾಕೊಂಡಾಗ ಭೂಮಿ ಫಲವತ್ತತೆನೂ ಚೆನ್ನಾಗಿರುತ್ತೆ, ಒಳ್ಳೆ ಒಳ್ಳೆ ಇಳುವರಿ ಕೂಡ ಆಗುತ್ತೆ, ನಮಗೂ ಕೂಡ ಹೆಚ್ಚಿನ ಲಾಭ ಆಗ್ತಕ್ಕಂಥದ್ದು. ಅದೇ ತರ ನಾವು ನೋಡೋದಾದ್ರೆ ಇನ್ನೂ ಒಂದು ಈ ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ ನಾವು ಇನ್ನೂ ಒಂದು ಬೆಳೆ ಮಾಡ್ಕೋಬಹುದು. ಅದು ಯಾವ್ದಪ್ಪ ಅಂತ ಹೇಳಿದ್ರೆ ಎಳ್ಳು ಕಟಾವ್ ಆದ್ಮೇಲೆ ರಾಗಿ ಹಾಕೋದಿದೆಯಲ್ಲ, ಅದು ಕೂಡ ತುಂಬಾ ಒಳ್ಳೆ ಒಂದು ಪದ್ಧತಿ. ಅದ್ರಲ್ಲಿ ನಮ್ಗೆ ಹೆಚ್ಚಿನ ಇಳುವರಿ ಬರ್ತಕ್ಕಂಥದ್ದು. ಇದರಲ್ಲಿ ನಾವು ಎಳ್ಳಲ್ಲಿ ಒಂದು
ಆ ಒಳ್ಳೆ ತಳಿಗಳು ನಾವು ಹೇಳೋದಾದ್ರೆ GT1 ಅಂತಕ್ಕಂಥ ತಳಿ. ಅದಾದ್ಮೇಲೆ ನವಿಲೆ 1 ಅಂತಕ್ಕಂಥ ತಳಿ. ನವಿಲೆ ನಾವು ತುಂಗ ಅಂತಾನೂ ಕರಿತೀವಿ. ನವಿಲೆ 1 ತಳಿ. ಆಮೇಲೆ TMV3 ಅಂತಕ್ಕಂಥದ್ದು. TMV3 ಅಂತಕ್ಕಂಥದ್ದು ಒಂದು ತಳಿ. ಆಮೇಲೆ ಇತ್ತೀಚೆಗೆ ನಮ್ಮಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ GKVK-S ಅಂತ ಹೇಳಿ. GKVK-S ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿಂದ ಬಿಡುಗಡೆ ಆಗಿರ್ತಕ್ಕಂಥ ತಳಿ. ಆ ಇದು ಒಂದು ಬಂಜೆ ರೋಗಕ್ಕೆ ನಿರೋಧಕ ತಳಿಯ ಆಗಿರೋದ್ರಿಂದ ಇದು ತುಂಬಾ ಒಳ್ಳೆ ತಳಿ ಅಂತಾನೆ ಹೇಳ್ಬೋದು. ಸೊ ಅದ್ರಲ್ಲಿ ಈ ಒಂದು ತಳಿಗಳನ್ನ ನಾವು ಆ ಏಪ್ರಿಲ್, ಮೇ ನಲ್ಲಿ ಕೂಡ ನಾವು ಬಿತ್ತನೆ ಮಾಡ್ಕೋಬಹುದು. ಸೊ ಇನ್ನ ನಾವು ಸರಿ ಸಾಮಾನ್ಯ ಆದಷ್ಟು ನಮ್ಗೆ ಏನಾಗುತ್ತೆ ಅಂದ್ರೆ ಕೆಲವು ಟೈಮ್ ತಡ ಆಗ್ಬಿಡುತ್ತೆ. ಆ ಹುರುಳಿ ಹಾಕಿರ್ತೀವಿ, ಹುರುಳಿ ಹಾಕ್ಬಿಟ್ಟು ಅದನ್ನ ಭೂಮಿಗೆ ಸೇರಿಸ್ಬಿಟ್ಟು ಆಮೇಲೆ ರಾಗಿ ಬೆಳಿಬಹುದು. ಇನ್ನು ಹೇಳೋದಾದ್ರೆ ಈಗ ಒಂದು ಮುಂಗಾರು ಒಳ್ಳೆ ಮಳೆ ಬೀಳ್ತಕ್ಕಂಥದ್ದು ನಮ್ಮ ಎಲ್ಲಾ ಬದುಗಳಲ್ಲೂ ಕೂಡ ನಾವು ಒಂದು ಈ ಗೊಬ್ಬರದ ಗಿಡ ಅಥವಾ ಗ್ಲೈರಿಸಿಡಿಯನ್ನ ನಾವು ಹಾಕೊಂಡ್ಬಿಟ್ರೆ ಅದನ್ನ ನಾವು ಬೆಳೆ ಇಟ್ಟಾಗ ಸವರ್ಕೋಬೇಕು. ಸವರ್ಕೊಂಡಾಗ ಏನಾಗುತ್ತೆ, ಅದು ಯಾವುದೇ ರೀತಿ ನೆರಳನ್ನ ಕೊಡೋದಿಲ್ಲ. ಆದ್ರೆ ಇದು ತುಂಬಾ ಒಳ್ಳೆ ಒಂದು ಹಸಿರೆಲೆ ಗೊಬ್ಬರ ಅಂತ ಹೇಳ್ಬೋದು. ಅಂದ್ರೆ ನಮ್ಮ ಬದುಗಳಲ್ಲಿ ಬೆಳೆದು ಅದನ್ನ ಆಮೇಲೆ ಕಟ್ ಮಾಡಿ ಭೂಮಿಗೆ ಸೇರಿಸಬಹುದು ಅಥವಾ ನಮ್ ತಿಪ್ಪೆಗೆ ತುಂಬೋದು. ಅವಾಗ ನಮ್ಗೆ ಹೆಚ್ಚಿನ ಗೊಬ್ಬರ ಪಡಿಲಿಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ರಾಗಿಲಿ ನಾವು ಇತ್ತೀಚಿನ ದಿನಗಳಲ್ಲಿ ನೇರ ಬಿತ್ತನೆ ಮಾಡ್ತಿದೀವಿ, ಮಷೀನ್ ಇಂದ ಕಟಾವ್ ಮಾಡ್ತಾ ಇದೀವಿ. ಅಂತರ ಬೆಳೆಗಳ ಬಗ್ಗೆ ನಾವು ಗಮನ ಹರಿಸ್ತಿಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂತ ಹೇಳಿದ್ರೆ ಆದಷ್ಟು ಕೂಡ ನಾವು ರಾಗಿಲಿ ಅಂತರ ಬೆಳೆಗಳನ್ನ ಬೆಳಿಬೇಕಾಗುತ್ತೆ. ಅಕಡಿ ಸಾಲಲ್ಲಿ ಹಾಕ್ತೀನಿ ಅಂದ್ರೆ ಜೋಳ ಮತ್ತೆ ರಾಗಿ ಹಾಕ್ಬೋದು. ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಬೆಸ್ಟ್ ಕಾಂಬಿನೇಷನ್ ಅಥವಾ ಬೆಸ್ಟ್ ಒಂದು ಅಂತರ ಬೆಳೆಗಳು ಅಂತ ಹೇಳಿದ್ರೆ ರಾಗಿ ಮತ್ತೆ ಅವರೆ ಅಂತಕ್ಕಂಥದ್ದು ಹೇಳಕ್ ಇಷ್ಟಪಡ್ತೀನಿ, ಅಥವಾ ರಾಗಿ ಮತ್ತೆ ತೊಗರಿ ಅಂತ ಹೇಳ್ತೀನಿ. ನೋಡಿ, ರಾಗಿ ಕಟಾವ್ ಆದ್ಮೇಲೆ ತೊಗರಿ ಮತ್ತೆ ಈ ಅವರೆ ಅಂತಕ್ಕಂಥದ್ದು ನೋಡ್ಲಿಕ್ಕೆ ಬಹಳ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ರಾಗಿ ಜೊತೆ ಹುರುಳಿನೂ ಕೂಡ ಬೆಳಿಬಹುದು. ಆಮೇಲೆ ರಾಗಿ ಜೊತೆ ಹುಚ್ಚೆಳ್ಳು ಕೂಡ ಬೆಳಿಬಹುದು. ಅತಿ ಹೆಚ್ಚಿನ ಇಳುವರಿ ಕೊಡ್ತಕ್ಕಂಥದ್ದಾಗುತ್ತೆ.